ಈಗಾಗಲೇ ಜಾತಿ ಗಣತಿ ವರದಿ ಬಹಿರಂಗವಾಗಿದೆ. ಇದರ ಪರ ವಿರೋಧ ಚರ್ಚೆಗಳು ತುಂಬ ತೀವ್ರವಾಗಿ ಕೇಳಿಬರ್ತಾ ಇದೆ. ಇದರ ನಡುವೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೂಡ ಈ ಒಂದು ವಿಚಾರಕ್ಕೆ ಅಂದರೆ ಜಾತಿ ಗಣತಿಗೆ ಬಲವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಬರ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರುವಂಥ ಶಂಕರ್ ಬಿದ್ರಿ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಸರ್, ಮೊದಲನೇದಾಗಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಮೊದಲಿಂದಲೂ ಕೂಡ ಮಹಾಸಭಾ ಇದನ್ನು ವಿರೋಧ ವ್ಯಕ್ತ ಮಾಡ್ತಾನೆ ಇದೆ. ಇದರ ಜೊತೆಗೆ ಈಗ ಬಂದಿರುವಂಥ ಅಂಕಿಅಂಶಗಳನ್ನು ನೋಡೋದಾದರೆ ಲಿಂಗಾಯತ ಸಮುದಾಯ ಅಥವಾ ವೀರಶೈವ ಸಮುದಾಯ ಏನಿದೆ ಕೇವಲ 66 ಲಕ್ಷ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 3B ಒಟ್ಟಾರೆ ನೋಡೋದಾದರೆ ಸುಮಾರು 81 ಲಕ್ಷ ಇದೆ ಅಂತ ಮಾಹಿತಿ ಲಭ್ಯವಾಗುತ್ತೆ. ಈ ಒಂದು ವರದಿಯನ್ನು, ಈ ಅಂಕಿಅಂಶವನ್ನು ನೀವು ಯಾವ ರೀತಿ ನೋಡ್ತಾ ಇದ್ದೀರಿ? ನಿಜವಾಗಿಯೂ ಒಂದು ಗ್ರೌಂಡ್ ರಿಯಾಲಿಟಿ ಅಂದರೆ ನೆಲದ ಮೇಲೆ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಲಿಂಗಾಯತ ಧರ್ಮವನ್ನು ಪಾಲಿಸ್ತಕ್ಕಂಥವರು, ಲಿಂಗಾಯತ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಧಾರ್ಮಿಕ ಸಂಸ್ಕಾರಗಳನ್ನು ಪಾಲಿಸ್ತಕ್ಕಂಥವ್ರ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 35% ಇದೆ. ಅಂದರೆ ಸುಮಾರು 3 ಕೋಟಿ ತನಕ ನಮ್ಮ ಸಮಾಜದ ಜನಸಂಖ್ಯೆ ಇದೆ. ಆದರೆ ಹಾವನೂರು ವರದಿ ಬಂದ ಮೇಲೆ ಇಲ್ಲಿವರೆಗೆ ಭಾಳಷ್ಟು ಬದಲಾವಣೆಗಳಾಗಿದ್ದಾವೆ. ನಮ್ಮ ಸಮಾಜದ ಆರ್ಥಿಕ ಪರಿಸ್ಥಿತಿ ಇವತ್ತು ದಾರುಣವಾದಂಥ ಪರಿಸ್ಥಿತಿಯಲ್ಲಿದೆ. ನಮ್ಮ ಸಮಾಜದ 75% ಜನ ಇವತ್ತು ಆರ್ಥಿಕವಾಗಿ ಬಡತನದ ರೇಖೆಗಿಂತ ಕೆಳಗಡೆ ಇದ್ದಾರೆ. ಅವರಿಗೆ ಮಕ್ಕಳ ಶಿಕ್ಷಣ, ಮಕ್ಕಳ ಒಂದು ಉದ್ಯೋಗ ಅಂತಕ್ಕಂಥದ್ದು ಭಾಳ ಮಹತ್ವದ್ದು. ಅದರಿಂದಾಗಿ ನಮ್ಮ ಸಮಾಜದ ಬಹುಪಾಲು ಅಂಗಗಳು ಏನು ಮಾಡಿದಾವೆ ಅಂದರೆ ಅವರು ಲಿಂಗಾಯತ ಅಂತ ಬರೆಸೋದ್ರ ಬದಲಾಗಿ ಅಥವಾ ಲಿಂಗಾಯತ ಅಂತ ಬರೆಸಿ ಅದರ ಉಪಪಂಗಡವನ್ನು ಬರೆಸೋದ್ರ ಬದಲಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ಹಿಂದೂ ಮತ್ತು ಅವರ ಪಂಗಡವನ್ನು ಮಾತ್ರ ಬರೆಸಿದ್ದಾರೆ. ನಿಮಗೆಲ್ಲ ಗೊತ್ತಿರ್ತಕ್ಕಂತೆ ಎಲ್ಲ ರಿಸರ್ವೇಷನ್ಸ್ ಏನಿದ್ದಾವೆ ವೃತ್ತಿಯ ಮೇಲೆ ಅವಲಂಬನೆ ಆಗಿದ್ದಾವೆ. ನಮ್ಮ ಸಮಾಜ ಯಾವ ರೀತಿ ಇದೆ ಅಂದರೆ ಬ್ರಾಹ್ಮಣ ಪರಿವರ್ತಿತ ಲಿಂಗಾಯತರನ್ನು ಹಿಡ್ಕೊಂಡು ದಲಿತರವರೆಗೆ ಎಲ್ಲ 100 ವೃತ್ತಿಯನ್ನು ಮಾಡ್ತಕ್ಕಂಥ ಜನರನ್ನೇ ಒಳಗೊಂಡಿದೆ. ಅದರಲ್ಲಿ ಮಾದರು ಸೇರಿದ್ದಾರೆ, ಡೋರ್ ಸೇರಿದ್ದಾರೆ, ಮಡಿವಾಳರು, ಅಂಬಿಗರು, ಮೇದರು, ಕುಂಬಾರರು, ಹೂಗಾರರು ಸೇರಿದ್ದಾರೆ. ಅದೇ ರೀತಿ ಗಾಣಿಗರು ಸೇರಿದ್ದಾರೆ, ಜಾಡರು, ಕರಿಜಾಡರು, ಬಿಳಿಜಾಡರು, ಹಟಗಾರರು, ಶಿವಶಿಂಪಿ ಸೇರಿದ್ದಾರೆ. ಈ ರೀತಿ 99 ವೃತ್ತಿ ಕುರುಬರು ಸಹಿತಿದ್ದಾರೆ ನಮ್ಮಲ್ಲಿ. ಆದರೆ ಏನಾಗಿದೆ ಅಂದರೆ ಈ 50 ವರ್ಷಗಳಲ್ಲಿ ಉದ್ಯೋಗದ ಒಂದು ಅನುಕೂಲತೆಗಾಗಿ ಮತ್ತು ಶಿಕ್ಷಣದ ಒಂದು ಅನುಕೂಲತೆಗಾಗಿ ಅವರು ಈಗೇನು ಬರೆಸ್ತಾ ಇದ್ದಾರೆ ಅಂದರೆ ಈ ಪಟ್ಟಿಯಲ್ಲಿರ್ತಕ್ಕಂಥ ಜಾತಿಯನ್ನೇ ಅವರು ಬರೆಸ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ, ಸನಾತನ ಧರ್ಮದಲ್ಲಿ ಯಾವ್ಯಾವ ಜಾತಿಗಳಿದಾವೋ ಎಲ್ಲ ಜಾತಿಗಳು ನಮ್ಮಲ್ಲಿದ್ದಾವೆ. ಇದರಿಂದಾಗಿ ನಮ್ಮ ಜನಸಂಖ್ಯೆ ಹಾವನೂರು ಆಯೋಗದಲ್ಲಿಯೂ ಸ್ವಲ್ಪ ಕಡಿಮೆ ಆಯಿತು. ಅದಾದಮೇಲೆ ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿಯೂ 16% ಬಂತು. ಈಗ ಕರ್ನಾಟಕ ಸರ್ಕಾರದವರು ಮಾಡಿಸಿರ್ತಕ್ಕಂಥ ಒಂದು ಇದರಲ್ಲಿ ಈಗ ಅದರಲ್ಲಿ ಲಿಂಗಾಯತರ ಸಂಖ್ಯೆ 5.04% ಬಂದಿದೆ. ವೀರಶೈವ ಲಿಂಗಾಯತರ ಸಂಖ್ಯೆ 2.99 ಬಂದಿದೆ. ಇನ್ನು ಉಳಿದವ್ರಿಗೆಲ್ಲ ಕೂಡಿ ಒಟ್ಟು 86 ಲಕ್ಷ ಅಂತ ಹೇಳ್ತಾರೆ, ಅಥವಾ 66 ಲಕ್ಷ ಅಂತಕ್ಕಂಥದ್ದು ಅಲ್ಲಿಗೆ ನಿಂತಿದೆ. ಅಂದರೆ ಸುಮಾರು 8% ನಮ್ಮನ್ನು ತೋರಿಸ್ತಾ ಇದ್ದಾರೆ ಇವರು. ಇದು ಗ್ರೌಂಡ್ ರಿಯಾಲಿಟಿ. ಯಾರೇ ಒಬ್ಬರಾಗಲಿ ಕರ್ನಾಟಕದ ಯಾವುದೇ ಒಂದು ತಾಲೂಕನ್ನು ಆರಿಸ್ಕೊಂಡು ಹೋದರೂ ಅಲ್ಲಿ ಒಂದು 10 ಹಳ್ಳಿ ಕೊಟ್ಟರೆ ಗೊತ್ತಾಗುತ್ತೆ. ಎಲ್ಲ ಹಳ್ಳಿಗಳಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥವರು ಲಿಂಗಾಯತರು ಅಂತಕ್ಕಂಥದ್ದು. ಇವರ ಅಂಕಿ ಸಂಖ್ಯೆಗಳಲ್ಲಿ ಸಾಮಾಜಿಕ ಆರ್ಥಿಕ ಸರ್ವೆಯಲ್ಲಿ ಸಂಖ್ಯೆಗಳು ಕಡಿಮೆ ಬಂದಿರಬಹುದು. ಆದರೆ ನೆಲದ ಮೇಲೆ, ಗ್ರೌಂಡ್ ಮೇಲೆ ನಮ್ಮ ಸಂಖ್ಯೆ ಕಡಿಮೆ ಆಗಿಲ್ಲ. ಯಾಕೆಂದರೆ ಲಿಂಗಾಯತ ಧರ್ಮವನ್ನು ಅನುಸರಿಸ್ತಕ್ಕಂಥವ್ರ ಸಂಖ್ಯೆ ಇವತ್ತು 35% ಇದೆ.